ಈ ದಿವಸ 1983-84ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ನಾವು ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ, ಅಂದರೆ ಅವತ್ತಿನ ದಿವಸ ಒಟ್ಟು 56 ಜನ ಇದ್ವಿ. 56 ಜನರಲ್ಲಿ 4 ಜನ ಮರಣ ಹೊಂದಿದ್ದಾರೆ. ಇನ್ನು ಎಲ್ಲ 52 ಜನ ವಿದ್ಯಾರ್ಥಿಗಳು ನಾವು ಇಲ್ಲಿ ಬಂದಿದ್ದೀವಿ. ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ 90% ಎಲ್ಲರೂ ಇವತ್ತು ನಾವು ಹಾಜರಾಗಿದ್ವಿ. ಈ ಒಂದು ಸ್ನೇಹ ಸಮ್ಮಿಲನ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂದರೆ ಸುಮಾರು ಸತತವಾಗಿ 41 ವರ್ಷಗಳ ಕಾಲ ನಾವು ಎಲ್ಲರೂ ಅವರವರ ಎಜುಕೇಷನ್ ಮೇಲೆ ಅಥವಾ ಅವ್ರ ಕೆಲಸದ ಮೇಲೆ, ಹೆಣ್ಮಕ್ಳು ಮದುವೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸದಲ್ಲಿ ಅವರವರು ಎಂಗೇಜ್ ಆಗಿ ನಾವು ಬೇರೆ ಬೇರೆನೇ ಇದ್ವಿ. ಈ ಕಳೆದ 1 ವರ್ಷ ಅಂದರೆ 40ನೇ ವರ್ಷದಲ್ಲಿ ಈ ಹಿಂದೆ ನಾವು ಆಲ್ರೆಡಿ ಒಂದು ಮಾಡಿದ್ವಿ. ಇದು ಮಾಡಿದ್ರಿಂದ ಏನಪ್ಪ ಅಂದರೆ ನಾವೆಲ್ಲ ಹಂಚಿ ಹೋಗಿದ್ದಂಥ ಒಂದು ಏನು ಸ್ನೇಹಿತರು ನಾವೆಲ್ಲ ಇದ್ವಿ, ಒಂದು ಸೇರಿಸೋದಕ್ಕೆ ಒಂದು ಕಾರಣೀಭೂತರಾಗಿ ನಮ್ಮ ಸ್ಥಳೀಯ KM ಬಾಲಚಂದ್ರ, KS ರಾಮಕೃಷ್ಣೇಗೌಡ ಇತ್ಯಾದಿ ಎಲ್ಲರೂ ಸೇರಿ ಸ್ಥಳೀಯವಾಗಿ ಯಾರಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಮನಸ್ಸು ಮಾಡಿ ಹೋದ ವರ್ಷ ಇಲ್ಲ ನಾವೆಲ್ಲರೂ ಸೇರ್ಕೊಳ್ಳೋಣ, ಒಂದು ಕಷ್ಟ ಸುಖ ಹಂಚ್ಕೊಳ್ಳೋಣ, ಮಾತಾಡೋಣ, ನಾವು ಕಳೆದು ಹೋದಂಥ ಸ್ನೇಹವನ್ನು ಮರುಕಳಿಸೋಣ ಅನ್ನೋ ಒಂದು ಸದುದ್ದೇಶದಿಂದ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಹೋದ ವರ್ಷ ನಾವು ಇದೇ ಜುಲೈ ತಿಂಗಳಲ್ಲಿ ಒಂದು ಸಮಾರಂಭ ಮಾಡಿ ಇಲ್ಲೇ ಪಕ್ಕದಲ್ಲಿ ನಾವೆಲ್ಲರೂ ಕಷ್ಟ ಸುಖ ಹೇಳ್ಕೊಂಡು ಒಂದು ಅನ್ಯೋನ್ಯವಾಗಿ ಒಂದು ಸ್ನೇಹ ಸಮ್ಮಿಲನವಾಗಿತ್ತು. ಅದೇ ರೀತಿಯಾಗಿ ಇವತ್ತು ಸಹ ನಾವೊಂದು ಕಾರ್ಯಕ್ರಮವನ್ನು ನಮ್ಮ ಏನು ಇಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿದ್ದಾರೆ ಅವರೆಲ್ಲ ಅರೇಂಜ್ ಮಾಡಿ ಎಲ್ಲರೂ ಸಹ ನಾವೆಲ್ಲರೂ ಒಗ್ಗೂಡಿ, ಕೆಲವರು ಕೆಲಸದಲ್ಲಿದ್ದಾರೆ, ಕೆಲವರು ಬೇರೆ ಬೇರೆ ಕೆಲಸಗಳು ಇದರಲ್ಲಿದ್ದಾರೆ, ಕೆಲವರು ಮದುವೆಯಾಗಿ ಹೋಗಿದ್ದಾರೆ. ಎಲ್ಲರೂ ಸಹ ಒಂದು ಕರೆಗೆ ಹೋಗೊಟ್ಟು, ಪಾಪ ಎಷ್ಟೇ ಕಷ್ಟ ಕಾರ್ಯಗಳಿದ್ರೂ ಎಲ್ಲರೂ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಮುಂದುವರೆದು, ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ನಾವು ಹೆಚ್ಚು ಕಮ್ಮಿ ಎಲ್ಲರಿಗೂ 55 ವರ್ಷ, 56 ವರ್ಷ, 58 ವರ್ಷ, 60 ವರ್ಷ ಆಗಿದೆ. ನೀವು ಗೊತ್ತಾಗ್ಬೋದು, 83-84 ಇವತ್ತಿಗೆ 41 ವರ್ಷ, 41 ಪ್ಲಸ್ ಹೆಚ್ಚು ಕಮ್ಮಿ 18, 60 ವರ್ಷ, 60 ಮೇಲೆ ಇದ್ದಾರೆ. ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಎಲ್ಲರೂ ಪಾಪ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಸಹ ಏನೋ ಒಂದು ಆಸೆ, ಏನೋ ನಾವೆಲ್ಲರೂ ಹಳಬ್ರೆಲ್ಲ ಸೇರ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಒಳ್ಳೇದಾಗಿರೋಣ. ಮತ್ತು ನಮ್ಮ ಏನು ಗ್ರೂಪ್ ನಾವು ಮಾಡಿದ್ಕೊಂಡಿದ್ದೀವಿ ಅದರಲ್ಲಿ ಒಂದು ಒಳ್ಳೆಯದು, ಒಂದು ಸಹಾಯದ್ದು ಅಥವಾ ಇನ್ನೇನೋ ಒಂದು ಆಗಬೇಕು ಅಂದಾಗ ನಾವೆಲ್ಲರೂ ಸ್ಪಂದಿಸೋಣ, ಎಲ್ಲರೂ ಒಟ್ಟಾಗಿರೋಣ. ಯಾರದೇ ಮನೆ ಕಾರ್ಯಕ್ರಮ ಆದ್ರೂ ನನ್ನ ಅನಿಸಿಕೆ, ಸಾಮಾನ್ಯವಾಗಿ ನಾನು ಮೊನ್ನೆ ಒಂದು ಇನ್ವಿಟೇಷನ್ ಹಾಕಿದ್ದೆ ಸತ್ಯನಾರಾಯಣ ಪೂಜೆಗೆ. ಕೆಲವರು ಬಂದರು, ಕೆಲವರು ಯಾರು ಬರಲಿಲ್ಲ. ಇರಲಿ, ಸಂತೋಷ. ಇನ್ನು ಮುಂದೆ ನಾವೇನು ಮಾಡೋಣ ಅಂದರೆ ನಮ್ಮದೇ ಆದ ಒಂದು ಟ್ರೂಪು, ಅಂದರೆ ನಮ್ದೊಂದು ಬ್ಯಾಚ್ ಥರ ನಾವೊಂದು ತೋರಿಸ್ಕೊಳ್ಳೋಣ. ಈಗ ಇವತ್ತು ನಿನ್ನೆ ದಿವಸ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ವಾಕಿಂಗ್ ಹೋದಾಗ, ನಾವು ಹಿಂಗೆ ಕೆಲಸ ಮಾಡ್ತಾ ಇದೀವಪ್ಪ, ಗ್ರೇಟ್ ಬಿಡುಗರು, ಹಂಗಾರೆ ನೀವೆಲ್ಲ ಒಳ್ಳೆ ಯೂನಿಟ್ ಇದ್ದೀರಾ ಅಂತ ನಮ್ಮ ಬಗ್ಗೆ ಕೊಂಡಾಡಿದ್ರು. ಆ ಪ್ರಶಂಸೆ ಮಾತುಗಳು ನಮಗೆ ಬೇಕು. ಇವತ್ತೇನೇ ಒಂದು ಕಾರ್ಯಕ್ರಮ ಆದ್ರೂ ಮನೆಗೆ ಒಂದು ಒಳ್ಳೆ ಶುಭ ಕಾರ್ಯ, ಯಾವುದೇ ಕಾರ್ಯ ಇರಲಿ, ಕರೆದಾಗ ಒಂದು ಗ್ರೂಪಲ್ಲಿ ಹಾಕಿದಾಗ ಎಲ್ಲರೂ ಸಾಮಾನ್ಯವಾಗಿ ಬರೋಕ್ಕಾಗದೇ ಇರೋರು ರೆಸ್ಪಾನ್ಸ್ ಮಾಡಿ, ಇಲ್ಲ ನಂಗೆ ಬರೋಕ್ಕಾಗಲ್ಲ, ಬರೋ ಅಂಥವ್ರು ಸೇರೋಣ. ಅಟ್ಲೀಸ್ಟ್ ಆ ಮೂಲಕ ನಮ್ಮ ಸ್ನೇಹವನ್ನು ವೃದ್ಧಿ ಮಾಡೋಣ, ಚೆನ್ನಾಗಿರೋಣ. ಮತ್ತು ಅದು ಮರ್ತೋಗ್ಬಾರ್ದು. ಮೇಯ್ನ್ ಮುಖ್ಯವಾಗಿ ನೀವು ಯಾರೋ ಅಂತ ಇವತ್ತು ಸಹ ನಾವೆಲ್ಲ ಹೆಣ್ಮಕ್ಳು ನಾವೆಲ್ಲ ಏನಿದ್ದೀವಿ ಹೆಸರಿಡ್ದು ಕರೀತಾರೆ. ಆ ಒಂದು ಖುಷಿ ಇದೆ. ಯಾರಪ್ಪ ನೀನು ಗೊತ್ತಾಗ್ಲಿಲ್ವಲ್ಲ ಅಂತ ಯಾರು ಇಲ್ಲಿವರೆಗೂ ಹೇಳಿಲ್ಲ. ಆ ಒಂದು ಕಂಟಿನ್ಯೂ ಆಗಬೇಕು ಅಂದರೆ ನಾವೆಲ್ಲ ಸಭೆಗಳಲ್ಲಿ ಅವ್ರವ್ರ ಮನೆ ಫಂಕ್ಷನ್ ಆದಾಗ ನಾವೆಲ್ಲರೂ ಮಂಜುನಾಥ್ ಅಂತ ದಯಮಾಡಿ ಇಂಥ ಒಂದು ಕಾರ್ಯಕ್ರಮಗಳು, ಈ ಒಂದು ನಾವು ಮಾಡಿರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯರು ಸಹ ಮಾಡ್ರೆ ಬಹಳ ಒಳ್ಳೇದು. ಈ ಕಾರ್ಯಕ್ರಮಕ್ಕೆ ಮುಂದೆ ಬೀಳೋರು ಯಾರು ಅಂದ್ರೆ ನಮ್ಮ ಬಾದೇಗೌಡ್ರು ಮತ್ತೆ ರಾಮಕೃಷ್ಣೇಗೌಡ್ರು, ನಮ್ ಕಾಂತರಾಜ್ ಅಂತೂ ಟಂಕ ಕಟ್ಕೊಂಡು ನಿಂತಿರ್ತಾನೆ. ಆಮೇಲೆ ಇದ್ರ ಸಂಧಿ ನನ್ಗೊತ್ತದ ಫೋನ್ ಮಾಡ್ತಾರೆ, ಮಾವ ನಿಮ್ ಬರ್ಬೇಕು ಅಂತಾನ. ಹಾಗಾಗಿ ನಾನು ಸಹ ಕೈ ಜೋಡಿಸಿದ್ದೀನಿ. ಇಂಥ ಒಂದು ಕಾರ್ಯಕ್ರಮಗಳು ಆದ್ರೆ ನಮ್ಮೆಲ್ಲರ ಬಾಂಧವ್ಯ ವೃದ್ಧಿಸ್ತೈತೆ. ಮತ್ತೆ ಯಾರು ಈಗ ನಾವು ಮರವಿನಂಚು ಈಗ ಆಲೆ 57 ವರ್ಷ 57-60 ವರ್ಷ ಮತ್ತೆ ಜ್ಞಾಪಿಸ್ಕೊಂತೀವಿ ಅಂತ ನಮ್ಮ ಸ್ನೇಹಿತರು ಯಾರಾದ್ರೂ ಬಂದ್ರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ,
ನಮ್ಮ ವನ್ನೇಶ್ ಇರ್ಬೋದು, ರಂಗನಾಥ್ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ಇಲ್ಲ ವೈಯಕ್ತಿಕವಾಗಿ ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಂಥವೆಲ್ಲ ಸಹಾಯ ಮಾಡೋದಕ್ಕೆ ನಾವು ಮುಂದೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಮುಂದಿನ ದಿನದಲ್ಲಿ ಆಗ್ತಕ್ಕಂತ ಅನುಕೂಲ ಏನು ಅನ್ನೋದು ನಿಮ್ಮ ಪ್ರಶ್ನೆ. ಸೊ ನಾನು ಹೇಳೋದಾದ್ರೆ, ಇವತ್ತು ಈ ಕಾರ್ಯಕ್ರಮ ಮಾಡ್ಬೇಕಾದಾಗ ಈಗ ಎಲ್ಲಾರು ಬಂದಿದ್ದಾರೆ, ಎಲ್ಲದಕ್ಕೂ ಅವರ ಸಹಾಯ ಹಸ್ತ ಇದೆ. ಉದಾಹರಣೆಗೆ ಹೇಳ್ತೀನಿ, ಯಾರೋ ಒಬ್ರು ನಮ್ಮಲ್ಲಿ ತೀರಾ ಈಗ ಏನಾಗುತ್ತೆ, ಎಲ್ಲರೂ ಒಂದೇ ಸಮಯ ಇರಲ್ಲ. ಸ್ವಲ್ಪ ಅನುಕೂಲವಾಗಿರೋರು ಇದ್ದಾರೆ, ಅನಾನುಕೂಲವಾಗಿದ್ದವರು ಇದ್ದಾರೆ. ಅನಾನುಕೂಲವಾಗಿದ್ದವ್ರಂಥವ್ರಿಗೆ ನಾವೇನು ಮಾಡೋಣ, ಬೇಕಾದರೆ ಒಂದು ಗ್ರೂಪ್ ಇದೆ ನಮ್ದೆಲ್ಲ. ಒಂದು ಗ್ರೂಪ್ ಇದ್ದಾಗ ಏನೋ ಒಂದು ಸಹಾಯ ಅಂದ್ರೆ ಒಂದು ಆಕ್ಸಿಡೆಂಟು, ಒಂದು ಏನೋ ಒಂದು ಕಾಯಿಲೆ ಅಥವಾ ಇನ್ನೇನೋ ಒಂದು ಆಗುತ್ತೆ. ಈಗ ಸಾಕಷ್ಟು ನಾವು ಮೀಡಿಯಾದಾಗೆಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ, ಏನೋ ಇಂಥವ್ರಿಗೆ ಸಹಾಯ ಮಾಡಿ ಅಂತೆಲ್ಲ ಬರ್ತಾ ಇರ್ತದೆ. ಒಂದು ವೇಳೆ ಅಂಥ ಕಾರ್ಯಕ್ರಮಗಳು ಆ ಥರ ಆದ್ರಾಗ ನಾವೆಲ್ಲರೂ ಸೇರಿ ಯಾರ್ಯಾರು ಚೈತನ್ಯ ಅವರ ಇಷ್ಟ, ಅಂದರೆ ಎಲ್ಲರೂ ಒಂದೇ ಥರ ಮಾಡಬೇಕು ಅಂತ ಏನಿಲ್ಲ. ನಾವು ಅದನ್ನ ಒಟ್ಟಾಗಿ ಸೇರಿ ಅವ್ರಿಗೆ ಯಾರು ದಮನಿಗಳಾಗಿರ್ತಾರೆ, ಅಂದರೆ ತೊಂದರೆಗಿರ್ತಾರೆ, ಅವ್ರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಾನು ಒನ್ಗೊಂಡಳ್ಳಿಯವನು. ಇಲ್ಲಿ ನಾನು 83-84ನೇ ಸಾಲಿನಲ್ಲಿ ವಿದ್ಯಾರ್ಥಿ, 10ನೇ ತರಗತಿ ವಿದ್ಯಾರ್ಥಿ ಆಗಿದ್ದೆ. ತದನಂತರ ಅನೇಕ ಶಾಲಾ ಕಾಲೇಜುಗಳಲ್ಲಿ ಓದಿ ಈಗ ಒಂದು ಸಂಸ್ಥೆ, ಒಂದು ಫಾರ್ಮಾ ಕಂಪ್ನಿ ಜೀವರಕ್ಷಕ ಸಂಸ್ಥೆಯಲ್ಲಿ ಸಂಶೋಧನೆ ಮತ್ತು ಉತ್ಪಾದನಾ ಘಟಕದ ಮುಖ್ಯಸ್ಥನಾಗಿದ್ದೇನೆ. ಕಳೆದ ಬಾರಿ ನನಗೆ ಸೇರಿದಾಗ ಭಾಳ ಜನ ಪರಿಚಯ ಇರಲಿಲ್ಲ. ಅದಾದ ನಂತರ ಪರಿಚಯ ಆದ ನಂತರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೇವೆ. ನಮ್ಮ ಸ್ನೇಹಿತರು ರಾಯಚೂರಿಗೆ ಬಂದರು, ಅಲ್ಲಿ ನೋಡಿದ್ವಿ. ಅದಾದ ನಂತರ ನಮ್ಮ ಅನೇಕ ಸ್ನೇಹಿತರು ಸಂಘ ಸಂಸ್ಥೆಗಳಲ್ಲಿ ಏನೋ ಅವರದಂಥ ಒಂದು ಸ್ಥಾನಗಳನ್ನು ಇದು ಮಾಡಿದರು, ಅದನ್ನು ನೋಡಿದ್ವಿ. ಮತ್ತು ನಮ್ಮ ಸ್ನೇಹಿತನ ಮಗನ ಮದುವೆ ಆಯಿತು, ಅದರಲ್ಲಿ ಸೇರಿದ್ವಿ. ಹಾಗಾಗಿ ಒಂದು ನಮ್ಮ ಸ್ನೇಹವನ್ನು ವಿನಿಮಯ ಮಾಡ್ತಕ್ಕಂಥ ಅವಕಾಶ ಸಿಕ್ತು, ಮತ್ತು ಅವರ ಸ್ಥಾನಗಳು ಗೊತ್ತಾಯಿತು. ಅದರಿಂದ ಏನಾಗ್ತದೆ, ನಮ್ಮ ಕಡೆಯಿಂದ ಆಗಲಿ ಅವ್ರ ಕಡೆಯಿಂದ ಆಗಲಿ ಮುಂದೆ ಏನಾದರೂ ಅನುಕೂಲ ಆಗಬೇಕಾದ್ರೆ ಯಾರು ಬೇಕಾದರೂ ರೀಚ್ ಔಟ್ ಆಗ್ತಾರೆ. ರೀಚ್ ಔಟ್ ಆದಾಗ ಅಲ್ಲಿಂದ ಪ್ರಾರಂಭ ಆಗ್ತವೆ, ಏನಾದರೂ ಸಹಾಯಗಳು ಬೇಕಾದರೆ ಪ್ರಾರಂಭ ಆಗ್ತವೆ. ಹಾಗಾಗಿ ನಾವು ಕೂಡ ಒಂದು ಸ್ಥಾನದಲ್ಲಿರೋದ್ರಿಂದ ಯಾರಾದರೂ ಅಂತಹ ನಿರೀಕ್ಷೆಗಳಿದ್ದರೆ, ಏನಾದರೂ ನಿಮಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ಸಲ್ಲಿ ಹೆಲ್ಪ್ ಆಗೋಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು ಅಥವಾ ಸಂಸ್ಥೆಗಳಲ್ಲಿರ್ಬೋದು, ಏನಾದರೂ ಸಹಾಯ ಅಂತ ಬೇಕಾದರೆ, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಅಥವಾ ಏನಾದರೂ ಕಾರ್ಖಾನೆಗಳಲ್ಲಿ ಉದ್ಯೋಗದ ಅವಶ್ಯಕತೆ ಅಂತ ಸಂದರ್ಭದಲ್ಲಿ ಇದ್ದರೆ, BSc MSc ಅಂಥವು ಯಾರು ಇದ್ದರೆ ನಮ್ಮ ಸ್ನೇಹಿತರು ನಮ್ಮನ್ನು ರೀಚ್ ಮಾಡಿದರೆ ಖಂಡಿತವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಇದು ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ಸಿಂದ ನಮಗೆ ಒಂದು ಸ್ಥಾನ ಇದೆ ಅಂತ ಗೊತ್ತಾದ ತಕ್ಷಣ ಅವರು ನಮ್ಮನ್ನು ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ. 83-84ನೇ ಸಾಲಿನ SSLC ವಿದ್ಯಾರ್ಥಿಗಳ ಕೂಟಕ್ಕೆ ನನ್ನ ಹೆಸರು ರಾಮಕ್ಕ. ನಾನು ಶಿರಾ ತಾಲೂಕಿನ ಕುಂಚಿಟಿಗ ಸಂಘದ ಡೈರೆಕ್ಟರ್ ಆಗಿದ್ದೀನಿ. 5 ವರ್ಷ 6 ವರ್ಷ ಸರ್ವೀಸು. ನಾವೇನಿಲ್ಲ, ಹಿಂದೆ ರಾಮಕೃಷ್ಣಾಶ್ರಮಕ್ಕೆ 10-15 ವರ್ಷದಿಂದ ನಡ್ಕೊಳ್ತಾ ಇದ್ವಿ. ಹಾಗಾಗಿ ನಾನು ಮಕ್ಕಳ ಬಗ್ಗೆ ಸ್ಕೂಲ್ಗಳಿಗೆ ಸ್ವಾಮೀಜಿಗಳನ್ನ ಕರೆಸಿ ಸಂಸ್ಕಾರದ ಬಗ್ಗೆ, ಬೇಸಿಕ್ಕಿಂದ ಮಕ್ಕಳು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಅವರು ವಿದ್ಯಾಭ್ಯಾಸ ನಡಿಬೇಕು, ಅವ್ರನ್ನ ಹಿರಿಯರನ್ನ ಯಾವ ರೀತಿ ಗೌರವಿಸ್ಬೇಕು ಅದ್ರ ಬಗ್ಗೆ ಏನಾದರೂ ಸ್ಪೀಚ್ ಕೊಡಿಸ್ಬೇಕು ಎಂಬ ಆಸೆ ನಾವು. ಹಾಗಾಗಿ ತುಮಕೂರು ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳು ವೀರೇಶಾನಂದರು ಬಂದು ಶಿರಾದಲ್ಲಿ 10,000 ಮಕ್ಕಳಿಗೆ ಸಂಸ್ಕಾರ ಶಿಬಿರ ಅಂತಂದು ಮಾಡಿದ್ರು. ಭಾಳ ಚೆನ್ನಾಗಾಯಿತು. 10,000 ಮಕ್ಕಳು ಸೇರಿದ್ರಾಗ ಒಳ್ಳೆ ಸಂಸ್ಕಾರ ಮಕ್ಕಳಲ್ಲಿ, ಅದು ಪ್ರಿಂಟ್ ಒತ್ತದಂಗೆ ಅವ್ರ ಭವಿಷ್ಯ ಅವರೇ ರೂಪಿಸ್ಕೋಬೇಕು ಆ ಥರ ಸ್ಪೀಚ್ ಕೊಟ್ಟರು. ಅಂಥದ್ದು ಪ್ರತಿಯೊಂದು ಊರುಗಳಿಗೂ, ಪ್ರತಿಯೊಂದು ಸ್ಕೂಲಲ್ಲೂ, ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲೇ ಆಗಿರಲಿ, ಒಂದು ಆಯೋಜನೆ ಮಾಡಿ ಒಂದು ಸಂಸ್ಕಾರ ಶಿಬಿರವನ್ನು ಆಯೋಜನೆ ಮಾಡಿ ಅದನ್ನು ನಡೆಸಬೇಕು. 84ನೇ ಸಾಲಿನ ವಿದ್ಯಾರ್ಥಿಗಳು ನಾವೆಲ್ಲ ಒಂದು ಇದೊಂದು ಸಂಘ ಮಾಡ್ಕೊಂಡು ಒಂದು ಇದೊಂದು ಸಂಸ್ಥೆ ಇದಕ್ಕೆ ಏನಾದರೂ ಮಾಡೋಣ ಅಂತ ನಾವೆಲ್ಲರಿಗೂ ಹೇಳ್ತಾ ಇದ್ದೆ. ಬಟ್ ಈ ಸರಿನಾದರೂ ನಾವು ಏನಾದರೂ ನಮ್ಮದು ಅಂತ ಒಂದು ಹೆಸರಾಗಿ ಸ್ಕೂಲಲ್ಲಿ ಇಟ್ಟೋಗೋಣ ಅಂದ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲರೂ ಒಪಿನಿಯನ್ ಕೊಟ್ಟರೆ ಅದಕ್ಕೊಂದು ಸಹಕಾರ ಕೊಡ್ರಿ ನಿಮ್ಮ ಕೈಲಾದಿದ್ದೆಲ್ಲರೂ ನೋಡೋಣ, ನಮ್ಮ ಸಂಸ್ಥೆಗೆ ನಮ್ಮ ಹೆಸರಿರಲಿ ಅಂತ ಹೇಳ್ತೀನಿ. ವಣಕ, ನಾನು ತಮಿಳ್ನಾಡಿನಿಂದ ಬಂದಿದ್ದೀನಿ. ಡಿಫೆನ್ಸಲ್ಲಿ ಕೆಲಸ ಮಾಡ್ತಿದ್ದು. 83-84ನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮ ಸಂಘದಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಆದರೆ ಕಾಂತರಾಜು
ರಾಮಕೃಷ್ಣ ಬಾದಪ್ಪ ಅವರೇ ಹೆಲ್ಪ್ ಜಾಸ್ತಿ ಮಾಡ್ತಾವ್ರೆ. ಆದಷ್ಟು ಅವರೇ ಕಾಸು ಹಾಕ್ಯಂಡು ಮಾಡೋ ಅಂತ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ಹೆಸರು ಬಾರೇಗೌಡ. ನನ್ನ ಹೆಸರು ಬಾಲಚಂದ್ರ. ಕರೆಯೋದು ಎಲ್ಲ ಲೋಕಲ್ ಕರೆಯೋದೆಲ್ಲ ಬಾರೇಗೌಡ ಅಂತ ಕರೀತಾರೆ. ನಂದು ಇದೇ ಕಟಾವಿರ್ನಹಳ್ಳಿ. ನಾವು 83-84ನೇ ಬ್ಯಾಚ್ ವಿದ್ಯಾರ್ಥಿಗಳನ್ನ ಕೂಡ್ಸೋಕ್ಕೆ ಪ್ರಥಮವಾಗಿ ಟ್ರೈ ಮಾಡಿದೆ ನಾನು. ಎಲ್ಲಾರು ನಂಬರ್ ಕಲೆಕ್ಟ್ ಮಾಡೋಕ್ಕೆ 2 ತಿಂಗಳು ಬೇಕಾಯ್ತು. 6 ಬಿಡಲಿಲ್ಲ, ಒಬ್ಬೊಬ್ಬರದೇ ನಂಬರ್ ಕಲೆಕ್ಟ್ ಮಾಡಿ ಗ್ರೂಪ್ ಮಾಡಿ ಎಲ್ಲಾರು ಸೇರ್ಸಂಗೆ ಮಾಡೀವಿ. ಎಲ್ಲರೂ ಸಹಕಾರ ಕೊಟ್ಟರು. ಸಲ ಏನಾಯ್ತು ಅಂದ್ರೆ ಒಂದು 15 ಜನ ಸೇರ್ಕೊಂತೀವಿ ಅಂತ ನಾವು ಐಡಿಯಾ ಹಾಕ್ಕೊಂಡಿದ್ವಿ. ಯಾರು ಬರಲ್ಲ, ಅಲ್ಲೇ ಎಲ್ಲ ವಯಸ್ಸಾಗೈತೆ, 40 ವರ್ಷ ಆಯ್ತು, ಈಗ ಯಾಕೆ ಮಾಡಕ್ಕೆ ಹೋಗ್ತಾರೋ ನನ್ನ. ನಾನು ನೋಡೋಣ, ಒಂದು ಟ್ರೈ ಮಾಡೋಣ ಅಂತೇಳಿ ಸತತವಾಗಿ ಪ್ರಯತ್ನ ಬಿದ್ದು ನಾನು, ರಾಮಣ್ಣ, ಮತ್ತು ನಮ್ಮ ಕಾಂತರಾಜು, ವೆಂಕಟಾಚಲ, ಮಾವರೆಲ್ಲ ಸೇರ್ಕೊಂಡು ನಮ್ಮ ದಾಡಿ ಮಾವ ಎಲ್ಲ ಸೇರ್ಕೊಂಡು ಶ್ರಮ ಬಿದ್ವಿ. ಹೋದ್ ಸಲಿನೂ ಚೆನ್ನಾಗಾಯ್ತು, ಈ ಸತಿನೂ ಬಹಳ ಚೆನ್ನಾಗಿ ಜನ ಸೇರ್ಕೊಂಡು. ಇಲ್ಲ, ನಮಗೆ ಜಾಸ್ತಿ ಖುಷಿ ಆಗಿದೆ, ತೃಪ್ತಿ ಆಗಿದೆ. 83-84ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಸಮಾಗಮ ಸಮಾರಂಭಕ್ಕೆ ಸ್ವಾಗತ. ನಮಗೆ ನಮ್ಮ ಮುಖ್ಯ ಶಿಕ್ಷಕರನ್ನ ಕರ್ಕೊಂಡ್ಬಂದು ಇವತ್ತು ಸನ್ಮಾನ ಮಾಡಬೇಕು ಎಂಬ ಆಸೆ ಇತ್ತು. ಅದು ನಮಗೆ ನೆರವೇರಲಿಲ್ಲ. ಪಾಪ ಅವರು ಬೆಡ್ ರೆಸ್ಟಲ್ಲಿ ಇದ್ದಾರೆ. ಹಾಗಾಗಿ ಅದೊಂದು ಬೇಸರದ ವಿಚಾರ. ಹಂಗೆ ನಾವು ನಾಗಣ್ಣ ಮೇಷ್ಟ್ರು ಗಣಿತ ಶಾಸ್ತ್ರದ ಮಾಸ್ಟ್ರು, ಅವ್ರು ನಮ್ಮನ್ನು ಭಾನುವಾರನೂ ಬಿಡ್ತಿರ್ಲಿಲ್ಲ, ಹಾಕ್ಯಂಡು ರುಬ್ಬರು ಕ್ಲಾಸು. ಆಮೇಲೆ ಒಂದು ಇನ್ಸಿಡೆಂಟು ಅಂದರೆ, ನಾವು ಸಂಜೆ ಕ್ಲಾಸ್ ಮಾಡೋರು ಅವಾಗ ಸ್ಪೆಷಲ್ ಆಗಿ. ಒಂದಿನ ಕುಂಟೆವನಹಳ್ಳಿ ಬಾರಿಗೆ ಎಣ್ಣೆ ಲಾರಿ ಆಕ್ಸಿಡೆಂಟ್ ಆಗ್ಬಿಡ್ತು. ಅವತ್ತು ನಮ್ ಶಿವ ಹೋಗ್ಬಿಟ್ಟು ನಮ್ತ ಅವ್ರ ಕ್ಲಾಸ್ಗೆ ಬರಲಿಲ್ಲ. ಈ ಇನ್ಸಿಡೆಂಟ್ ನನಗೆ ಇವತ್ತು ಕಣ್ಮುಂದೆ ಐತಿ. ಹಿಂಗಾಗಿ ಸಾವಿತ್ರಮ್ಮ ಅಂಬರು ಹಳ್ಳದಾಗ ತೇಲ್ಕೊಂಡು ಹೋಗಿದ್ರು. ಅದೊಂದು ಜೋರಾಗಿ ಮಳೆ ಬಂದು ಹಳ್ಳ, ಅದೊಂದು ಮರಿಲಾರದ ಘಟನೆ. ಅಶ್ವಥಪ್ಪ ಅಂತ. ನಾವು ಬಂದು ಅರಿನಹಳ್ಳಿ ಹತ್ರ. ಬಟ್ ನಾವು 83-84ರಲ್ಲಿ SLCಗೆ ಇಲ್ಲಿ ಬಂದ್ವಿ. 8-9 ಬಂದು ಪೆಟ್ಟಂಗನಹಳ್ಳಿ ಮಠದಲ್ಲಿದ್ವಿ. ಆಮೇಲೆ ಇಲ್ಲಿ ಬಂದಾಗ ಚೆನ್ನಾಗೆಲ್ಲ ನಮಗೆ HM ಸಾರು, ಆಮೇಲೆ ಹನುಮಂತರಾಯಪ್ಪರು, ಆಮೇಲೆ DR, ಇನ್ಯಾರು ಹನುಮಂತರಾಯಪ್ಪ, ರಂಗಪ್ಪೇಶು ಮೇಯ್ನು. ಅವರು ಇಂಗ್ಲೀಷ್ಗೆಲ್ಲ ಬರೋರು. ಹೀಗೆ ನಮ್ಮ ವಿದ್ಯಾಭ್ಯಾಸ 1 ವರ್ಷ ಇಲ್ಲಿ ಕಟಾವಿನಲ್ಲಿ ನಡೀತು. ಆಮೇಲೆ ನಾನು PUC ಸೇವದಲ್ಲಿ ಮಾಡಿದೆ. ಫಸ್ಟು ಸೆಕೆಂಡ್ ಇಯರ್ ಮಾಡಿಕೊಂಡು ಆಮೇಲೆ ತುಮಕೂರು ಹೋದೆ. ತುಮಕೂರು HMTನಲ್ಲಿ ಅಪ್ರೆಂಟಿಸ್ ಮಾಡಿದೆ. ಅಲ್ಲಿಂದ ಅದು ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಹೋದೆ. ಇಲ್ಲಿವರೆಗೂ ಬೆಂಗಳೂರಲ್ಲಿ ಇದ್ದೀವಿ. ಅತಿ ಚೆನ್ನಾಗಿದೆ. ಹೋದ ಸರಿನೂ ಬಂದಿದ್ವಲ್ಲ, ಆಮೇಲೆ ಇದು 2ನೇ ಸಾರಿ. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ಜನ ಸೇರ್ಕೊಂಡು ನಾವು ಎಲ್ಲೆಲ್ಲೋ ಇದ್ದವರು. ಯಾಕಂದ್ರೆ ಈ ಮೊಬೈಲ್ ಬಂದ ದೆಸೆಯಿಂದ ನಮಗೆ ಕಾಂಟ್ಯಾಕ್ಟ್ ಆಗ್ತಿಲ್ಲ ಅಂದ್ರೆ ಒಬ್ಬರು ಸಿಗ್ತಾ ಇರಲಿಲ್ಲ ನಮಗೆ ಆಕ್ಚುಲಿ. ಹಿಂಗಾಗಿ ಸಂಪರ್ಕ ತುಂಬಾ ಕಮ್ಮಿ ಇತ್ತು. ಈಗ ಮೊಬೈಲ್ ಇಂದ ಆಗಿದೆ. ಒಳ್ಳೆ ತುಂಬಾ ಚೆನ್ನಾಗಿದೆ, ಸಂತೋಷ. ಈಗ ನಾವು ಒಬ್ಬರೇ ಅಂತಲ್ಲ, ಟೋಟಲಿ ಏನು ಹಳೆ ವಿದ್ಯಾರ್ಥಿಗಳು ಇದ್ದಾರೋ 84 ಆಗಲಿ, ಆಮೇಲೆ ಆ ನಮ್ಮ ರಂಗನಾಥ ಕಾಲೇಜ್ ಏನು ಯಾವಾಗ ಸ್ಟಾರ್ಟ್ ಆಯ್ತು ಪ್ರೌಢಶಾಲೆ, ಅಲ್ಲಿಂದ ಇಲ್ಲಿವರೆಗೂ ಟಿಲ್ ಎಂಡ್ವರೆಗೂ ಏನು ಸೀನಿಯರ್ ಸ್ಟೂಡೆಂಟ್ ಇದ್ದಾರೋ ಅದೆಲ್ಲ ಸೇರಿ ಮಾಡ್ಕೊಂಡ್ರೆ ಏನಾದ್ರು ಒಂದು ಫಂಕ್ಷನ್ ಮಾಡ್ಬೋದು. ಅಭಿವೃದ್ಧಿ ಸ್ಕೂಲ್ಗೋಸ್ಕರ ಅಂತ ನನ್ನ ಅನಿಸಿಕೆ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.